ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ತಯಾರಿಗೆ ಕುರಿತಾಗಿ ನಿರ್ದೇಶಾಂಕ ರೇಖಾಗಣಿತ ವಿಷಯದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಆನ್ಸರನ್ನು ಮಾಡ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 1. ವೈ ಅಕ್ಷದಿಂದ ಒಂದು ಬಿಂದುವಿಗೆ ಇರುವ ದೂರ. ಆಪ್ಷನ್ ಎ ಎಕ್ಸ್ ನಿರ್ದೇಶಾಂಕ, ಆಪ್ಷನ್ ಬಿ ವೈ ನಿರ್ದೇಶಾಂಕ, ಆಪ್ಷನ್ ಸಿ ಲಂಬ ದೂರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ವೈ ಅಕ್ಷದಿಂದ ಒಂದು ಬಿಂದುವಿಗೆ ಇರುವ ದೂರವನ್ನು ನಾವು ಎಕ್ಸ್ ನಿರ್ದೇಶಾಂಕ ಅಂತ ಹೇಳಿ ಕರಿತೇವೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ. ಇದೇ ಎಕ್ಸ್ ನಿರ್ದೇಶಾಂಕವನ್ನು ನಾವು ಕ್ಷಿತಿಜ ದೂರ ಅಂತ ಹೇಳಿ ಕೂಡ ಕರಿತೇವೆ. ಕ್ಷಿತಿಜ ದೂರ ಅಂತ ಹೇಳಿದರೆ ಎಕ್ಸ್ ನಿರ್ದೇಶಾಂಕ, ಅದು ವೈ ಅಕ್ಷದಿಂದ ಒಂದು ಬಿಂದುವಿಗೆ ಇರುವಂತಹ ದೂರ. ಇನ್ನು ವೈ ನಿರ್ದೇಶಾಂಕ ಅಂತ ಹೇಳಿದರೆ ಅದು ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗಿರುವ ದೂರವನ್ನು ತಿಳಿಸುವಂಥದ್ದು. ಇದನ್ನು ಲಂಬ ದೂರ ಅಂತ ಹೇಳಿ ಕೂಡ ಕರಿತೇವೆ. ಲಂಬ ದೂರ ಮತ್ತು ವೈ ನಿರ್ದೇಶಾಂಕ ಎರಡು ಒಂದೇ. ವೈ ನಿರ್ದೇಶಾಂಕ ಮತ್ತು ಲಂಬ ದೂರ ಎರಡು ಒಂದೇ. ಅದೇ ರೀತಿಯಲ್ಲಿ ಕ್ಷಿತಿಜ ದೂರ ಮತ್ತು ಎಕ್ಸ್ ನಿರ್ದೇಶಾಂಕ ಎರಡು ಕೂಡ ಒಂದೇ. ಪ್ರಶ್ನೆ ಸಂಖ್ಯೆ 2. ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗೆ ಇರುವಂತಹ ದೂರ. ಆಪ್ಷನ್ ಎ ಎಕ್ಸ್ ನಿರ್ದೇಶಾಂಕ, ಆಪ್ಷನ್ ಬಿ ವೈ ನಿರ್ದೇಶಾಂಕ, ಸಿ ಕ್ಷಿತಿಜ ದೂರ, ಡಿ ಮೇಲಿನ ಯಾವುದೂ ಅಲ್ಲ. ಸೊ ಈಗಾಗಲೇ ಹೇಳಿದಂತೆ ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗೆ ಇರುವಂತಹ ದೂರವನ್ನು ನಾವು ವೈ ನಿರ್ದೇಶಾಂಕ ಅಂತ ಹೇಳ್ತೇವೆ. ಪ್ರಶ್ನೆ ಸಂಖ್ಯೆ 3. ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗೆ ನಿರ್ದೇಶಾಂಕ. ಆಪ್ಷನ್ ಎ 0, ವೈ, ಆಪ್ಷನ್ ಬಿ ಎಕ್ಸ್, 0, ಆಪ್ಷನ್ ಸಿ 0, ಎಕ್ಸ್, ಆಪ್ಷನ್ ಡಿ ಎಕ್ಸ್, ವೈ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ 0, ವೈ. ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗೆ ನಿರ್ದೇಶಾಂಕವನ್ನು ಕೇಳಿದ್ದಾರೆ. ಎಕ್ಸ್ ಅಕ್ಷದಲ್ಲಿರುವ ಬಿಂದು ಅಂತ ಕೇಳಿದರೆ ಅದು ಎಕ್ಸ್, 0 ಆಗ್ತಿತ್ತು. ಇಲ್ಲಿ ಕೇಳಿರುವಂಥದ್ದು ಎಕ್ಸ್ ಅಕ್ಷದಿಂದ, ಅದೇ ಎಕ್ಸ್ ಅಕ್ಷದಲ್ಲಿರುವ ಬಿಂದು ಕೇಳಿದ್ದಾಗ ಅದಕ್ಕೆ ಸರಿಯಾದಂತಹ ನಿರ್ದೇಶಾಂಕ ಅದು ಎಕ್ಸ್, 0. ಇಲ್ಲಿ ಕೇಳಿರುವಂಥದ್ದು ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗಿರುವಂತಹ ನಿರ್ದೇಶಾಂಕ. ಆದ್ದರಿಂದ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗ್ತದೆ. ಪ್ರಶ್ನೆ ಸಂಖ್ಯೆ 4. ವೈ ಅಕ್ಷದಿಂದ ಒಂದು ಬಿಂದುವಿಗೆ ನಿರ್ದೇಶಾಂಕ. ಎ 0, ಎಕ್ಸ್, ಆಪ್ಷನ್ ಬಿ ಎಕ್ಸ್, 0, ಆಪ್ಷನ್ ಸಿ 0, ವೈ, ಆಪ್ಷನ್ ಡಿ ಎಕ್ಸ್, ವೈ. ಇಲ್ಲಿ ಕೇಳಿರುವಂಥದ್ದು ವೈ ಅಕ್ಷದಿಂದ ಒಂದು ಬಿಂದುವಿಗೆ ಇರುವಂತಹ ನಿರ್ದೇಶಾಂಕ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವೈ, 0. ಅದೇ ವೈ ಅಕ್ಷದಲ್ಲಿರುವ ಬಿಂದುವಿನ ನಿರ್ದೇಶಾಂಕ ಯಾವುದು ಅಂತ ಕೇಳಿದರೆ ವೈ ಅಕ್ಷದಲ್ಲಿರುವ ಬಿಂದುವಿನ ನಿರ್ದೇಶಾಂಕ ಅಂತ ಹೇಳಿದರೆ ಅದು 0, ವೈ. ಈ ಎರಡು ಪ್ರಶ್ನೆಗಳನ್ನು ಗಮನವಿಟ್ಟು ನೋಡಿ ಮತ್ತೆ ಉತ್ತರಿಸಿ. ಎರಡಕ್ಕೂ ಸ್ವಲ್ಪವೇ ವ್ಯತ್ಯಾಸ ಇರುವಂಥದ್ದು. ಪ್ರಶ್ನೆ ಸಂಖ್ಯೆ 5. ಮೂಲ ಬಿಂದುವಿನ ನಿರ್ದೇಶಾಂಕ. ಆಪ್ಷನ್ ಎ 0, ವೈ, ಆಪ್ಷನ್ ಬಿ ಎಕ್ಸ್, 0, ಆಪ್ಷನ್ ಸಿ 0, 0, ಆಪ್ಷನ್ ಡಿ ಎಕ್ಸ್, ವೈ. ಸೊ ಇಲ್ಲಿ ಮೂಲ ಬಿಂದುವಿನ ನಿರ್ದೇಶಾಂಕ ಕೇಳಿದ್ದಾರೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ 0, 0. ಪ್ರಶ್ನೆ ಸಂಖ್ಯೆ 6. x1, y1 ಮತ್ತು x2, y2 ಬಿಂದುಗಳ ನಡುವಿನ ದೂರ. ನಮಗೆ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ. ಅವುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ ಎರಡು ಬಿಂದುಗಳ ನಡುವಿನ ದೂರವನ್ನು ನಾವು ಡಿ ಅಂತ ಬರೆದ್ರೆ ಅದನ್ನು ಕಂಡುಹಿಡಿಯುವ ಸೂತ್ರ x2 - x1 ಇದರ ವರ್ಗ ಕೂಡಿಸು y2 - y1 ವರ್ಗ, ಇದಿಷ್ಟರ ವರ್ಗಮೂಲ. ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಅಥವಾ ಇಲ್ಲಿ ಕೆಳಗೆ ಬರಿತಾ ಇದ್ದೇನೆ, ಆರ್ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x1 - x2 ದಿ ಹೋಲ್ ಸ್ಕ್ವೇರ್ ಪ್ಲಸ್ y1 - y2 ದಿ ಹೋಲ್ ಸ್ಕ್ವೇರ್ ಅಂತ ಕೂಡ ಈ ಫಾರ್ಮುಲಾವನ್ನು ಅಂದರೆ ಸೂತ್ರವನ್ನು ಬರಿಬಹುದು. ಯಾಕೆ ಅಂತ ಹೇಳಿದರೆ ನಾವು ಅಲ್ಲಿ ತೆಗೆದುಕೊಳ್ಳುವಂತಹದ್ದು ಧನಾತ್ಮಕ ಸಂಖ್ಯೆಯ ವರ್ಗಮೂಲ ಮಾತ್ರ. ಹಾಗಾಗಿ ಈ ಎರಡೂ ಸೂತ್ರಗಳಲ್ಲಿ ಯಾವುದಾದ್ರೂ ಒಂದಿದ್ರೂ ಆ ಉತ್ತರ ಸರಿಯಾಗ್ತದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸನ್ನು ನೀವು ನೋಡಿದರೆ ಮೊದಲನೆಯ ಸೂತ್ರ ಇಲ್ಲಿ ನಮಗೆ ಕಾಣಸಿಗುವುದಿಲ್ಲ. ನಮಗೆ ನೋಡುವಂತಹ ಸೂತ್ರ ಇಲ್ಲಿ ಯಾವುದಂತ ಹೇಳಿದರೆ ಆಪ್ಷನ್ ಬಿ ಯಲ್ಲಿದೆ.
ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 7. ಎ, ಬಿ ಮತ್ತು -a, -b ಬಿಂದುಗಳ ನಡುವಿನ ದೂರ. ಆಪ್ಷನ್ ಎ ಡಿ √a² + b². ಆಪ್ಷನ್ ಬಿ ಡಿ √2√a + b. ಆಪ್ಷನ್ ಸಿ ಡಿ 2 × √a² - b². ಆಪ್ಷನ್ ಡಿ ಡಿ 2 × √a² + b². ಸೂತ್ರ ಈಗಾಗಲೇ ತಿಳಿದಿದೆ. ಹಿಂದಿನ ಪ್ರಶ್ನೆಯಲ್ಲಿ ನಾವು ಸೂತ್ರವನ್ನು ನೋಡಿ ಆಗಿದೆ. ಈಗ ಸೂತ್ರವನ್ನು ಬರೆಯುವಂಥದ್ದು ಹಾಗೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಸೂತ್ರ ಇಲ್ಲಿ ಮೇಲೆ ಇದೆ, ನಾನು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಎಯನ್ನು x1 ಎ ಬಿಯನ್ನು x1 y1 ಹಾಗೆ -a, -b x2 y2 ಅಂತ ತೆಗೆದುಕೊಳ್ಳುವ. ಈಗ ಡಿ √x2 - x1 ಅಂದರೆ -a ಆಯಿತು, ಅದರ ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ -b ಯ ಹೋಲ್ ಸ್ಕ್ವೇರ್ -a ಅಂದರೆ -2a ಯ ಹೋಲ್ ಸ್ಕ್ವೇರ್ ಪ್ಲಸ್ -2b ಹೋಲ್ ಸ್ಕ್ವೇರ್ ಇದರ ವರ್ಗಮೂಲ ಸ್ಕ್ವೇರ್ ರೂಟ್. ದಿಸ್ ಇಸ್ ಈಕ್ವಲ್ ಟು ಮೈನಸ್ಸಿನ ಸ್ಕ್ವೇರ್ ತೆಗೆದಾಗ ಅದು ಪ್ಲಸ್ ಆಯಿತು, 2 ಅಂತ ಹೇಳಿದರೆ 4 4a² ಪ್ಲಸ್ 4b². ಇಲ್ಲಿ 4 ಅಂತ ಹೇಳುವಂಥದ್ದು ಕಾಮನ್, ಅದನ್ನು ತೆಗೆದರೆ a² + b² ಒಳಗೆ ಉಳಿತು. 4 ವರ್ಗಮೂಲದ ಹೊರಗೆ ಬರಿಬೋದು, ಹಾಗಾಗಿ 2 × √a² + b². ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಡಿ 2 × √a² + b² ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 8. ಮೂಲ ಬಿಂದು ಮತ್ತು p, q ಬಿಂದುಗಳ ನಡುವಿನ ದೂರ. ಆಪ್ಷನ್ ಎ ಡಿ √p² - q². ಆಪ್ಷನ್ ಬಿ ಡಿ √p² + q². ಆಪ್ಷನ್ ಸಿ ಡಿ √p + q. ಆಪ್ಷನ್ ಡಿ ಡಿ √p - q. ಇಲ್ಲಿ ನಮಗೆ ಮತ್ತೆ 2 ಬಿಂದುಗಳು ಕೊಟ್ಟಿದ್ದಾರೆ. ಒಂದು ಮೂಲ ಬಿಂದು, ಮತ್ತೊಂದು p, q ಅಂತ ಹೇಳಿಕೊಟ್ಟಿದ್ದಾರೆ. ಮೂಲ ಬಿಂದು ಅಂದರೆ 0, 0. ಇದನ್ನು ನಾವು x1 ಮತ್ತು y1 ಅಂತ ಹೇಳಿ ತೆಗೆದುಕೊಂಡ್ರೆ, p ಮತ್ತು q ಅನ್ನು x2 ಮತ್ತು y2 ಅಂತ ಹೇಳಿ ತೆಗೆದುಕೊಳ್ಳುವ. ಸೂತ್ರವನ್ನು ಆಲ್ರೆಡಿ ನೋಡಿದ್ದೇವೆ, ಇಲ್ಲಿದೆ ಸೂತ್ರ. ಇದೇ ಸೂತ್ರವನ್ನು ಬಳಸಿಕೊಳ್ತಾ ಇದ್ದೇನೆ. ಈಗ ಸೂತ್ರಕ್ಕೆ ಸಬ್ಸ್ಟಿಟ್ಯೂಷನ್. ಡಿ √x2 - x1 ಹೋಲ್ ಸ್ಕ್ವೇರ್. x2 ಅಂದರೆ p -x1 ಅಂದರೆ 0 ಹೋಲ್ ಸ್ಕ್ವೇರ್ ಆಯಿತು. q - 0 ಅದರ ಘಾತ 2. p - 0 ಅಂದರೆ p ಘಾತ 2 ಹಾಗೆ q ನ ಘಾತ 2 ಸ್ಕ್ವೇರ್ ರೂಟ್. ಸರಿಯಾದಂಥ ಉತ್ತರ ಡಿ √p² + q². ಕೊಟ್ಟಂತಹ ಆಪ್ಷನ್ಸನ್ನು ಚೆಕ್ ಮಾಡಿದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 9. p 5, 3 ಮತ್ತು x ಅಕ್ಷಗಳ ನಡುವಿನ ದೂರ. ಆಪ್ಷನ್ ಎ 3 ಮಾನ, ಆಪ್ಷನ್ ಬಿ 4 ಮಾನ, ಆಪ್ಷನ್ ಸಿ 5 ಮಾನ, ಆಪ್ಷನ್ ಡಿ 2 ಮಾನ. ಒಂದು ಬಿಂದು ಮತ್ತು x ಅಕ್ಷಗಳ ನಡುವಿನ ದೂರ ಏನು ಅಂತ ಹೇಳಿ ಕೇಳಿದ್ದಾರೆ. ಈಗಾಗಲೇ ಮೊದಲನೇ ಪ್ರಶ್ನೆಯಲ್ಲಿ ನಾವು ನೋಡಿದ್ದೇವೆ, ಯಾವುದೇ ಒಂದು ಬಿಂದು ಮತ್ತು x ಅಕ್ಷದ ನಡುವಿನ ದೂರ ಕೇಳಿದರೆ ಅದು y ನಿರ್ದೇಶಾಂಕ ಆಗ್ತದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಬಿಂದುವಿನ y ನಿರ್ದೇಶಾಂಕ ಅಂತ ಹೇಳಿದರೆ ಅದು 3. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ 3 ಮಾನಗಳು. ಇದೇ ಪ್ರಶ್ನೆಯಲ್ಲಿ x ಅಕ್ಷದ ಬದಲು y ಅಕ್ಷದ ನಡುವಿನ ದೂರ ಅಂತ ಹೇಳಿ ಕೇಳಿದರೆ ಆಗ ನಾವು x ನಿರ್ದೇಶಾಂಕವನ್ನು ಉತ್ತರಿಸಬೇಕಿತ್ತು. ಆ ಪಕ್ಷದಲ್ಲಿ ಸರಿಯಾಗ್ತಿದ್ದ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು 5 ಮಾನಗಳು. ಸೊ ಇಲ್ಲಿ ಕೊಟ್ಟಂತಹ ಬಿಂದು ಮತ್ತು x ಅಕ್ಷದ ನಡುವಿನ ದೂರ ಅಂತ ಹೇಳಿದರೆ ಅದು y ನಿರ್ದೇಶಾಂಕ ಆಗ್ತದೆ. ಕೊಟ್ಟಿರುವಂತಹ ಬಿಂದುವಿನ y ನಿರ್ದೇಶಾಂಕ ಅಂತ ಹೇಳಿದರೆ 3. ಹಾಗಾಗಿ ಸರಿಯಾದಂಥ ಉತ್ತರ 3 ಮಾನ. ಪ್ರಶ್ನೆ ಸಂಖ್ಯೆ 10. 2, 3 ಮತ್ತು 6, 6 ಬಿಂದುಗಳ ನಡುವಿನ ದೂರ. ಮತ್ತೆ ಅದೇ ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ಸೂತ್ರದ ಮೂಲಕ ಬರೆಯುವ. ಡಿ
x2 ಮೈನಸ್ x1 ಇದು x1 y1 ಇಲ್ಲಿ x2 y2 ಡಿ ಅಂದರೆ x2 ಮೈನಸ್ x1 6 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 6 ಮೈನಸ್ 3 ಹೋಲ್ ಸ್ಕ್ವೇರ್ ಇದರ ವರ್ಗಮೂಲ ಸ್ಕ್ವೇರ್ ರೂಟ್ 6 ಮೈನಸ್ 2 ಅಂತ ಹೇಳಿದರೆ 4 ಸ್ಕ್ವೇರ್ ಅಂತ ಹೇಳಿದರೆ 16 ಪ್ಲಸ್ 6 ಮೈನಸ್ 3 ಅಂದರೆ 3 ಸ್ಕ್ವೇರ್ ಅಂದರೆ 9 16 ಪ್ಲಸ್ 9 ಅಂದರೆ 25 ಆಯಿತು ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5 ಸರಿಯಾದಂಥ ಉತ್ತರ ಆಪ್ಷನ್ ಎ 5 ಮಾನಗಳು. ಪ್ರಶ್ನೆ ಸಂಖ್ಯೆ 11 x1, y1 ಮತ್ತು x2, y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ. ಆಪ್ಷನ್ ಎ x ಪ್ಲಸ್ 1 ಬೈ 2, y1 ಪ್ಲಸ್ y2 ಬೈ 2. ಆಪ್ಷನ್ ಬಿ x1 ಮೈನಸ್ x2 ಬೈ 2, y1 ಮೈನಸ್ y2 ಬೈ 2. ಆಪ್ಷನ್ ಸಿ x1 ಪ್ಲಸ್ y2 ಬೈ 2, x1 ಪ್ಲಸ್ y2 ಬೈ 2. ಆಪ್ಷನ್ ಡಿ x1 ಮೈನಸ್ y2 ಡಿವೈಡೆಡ್ ಬೈ 2, x1 ಮೈನಸ್ y2 ಡಿವೈಡೆಡ್ ಬೈ 2. ಕೊಟ್ಟಂತಹ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಯಾವುದೇ ಎರಡು ಬಿಂದುವನ್ನು ಸೇರಿಸುವಂತಹ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಕೇಳಿದರೆ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಕಂಡುಹಿಡಿಯಬಹುದು. ಪ್ರಶ್ನೆ ಸಂಖ್ಯೆ 12 ಪಿ 4,3 ಮತ್ತು y ಅಕ್ಷಗಳ ನಡುವಿನ ದೂರ. ಆಪ್ಷನ್ ಎ 3 ಮಾನ, ಆಪ್ಷನ್ ಬಿ 4 ಮಾನ, ಆಪ್ಷನ್ ಸಿ 5 ಮಾನ, ಆಪ್ಷನ್ ಡಿ 2 ಮಾನ. ಈಗ ಒಂದು ಬಿಂದು ಮತ್ತು y ಅಕ್ಷದ ನಡುವಿನ ದೂರವನ್ನು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಕೊಟ್ಟಂತಹ ಬಿಂದುವಿನ x ನಿರ್ದೇಶಾಂಕವನ್ನು ಬರೆದರೆ ಆಯಿತು. ಕೊಟ್ಟಂತಹ ಬಿಂದು ಮತ್ತು x ಅಕ್ಷದ ನಡುವಿನ ದೂರ ಕೇಳಿದರೆ y ನಿರ್ದೇಶಾಂಕವನ್ನು ಬರೀಬೇಕು. ಹಾಗೆ ಕೊಟ್ಟಂತಹ ಬಿಂದು ಮತ್ತು y ಅಕ್ಷದ ನಡುವಿನ ದೂರವನ್ನು ಕೇಳಿದರೆ ನಾವು x ನಿರ್ದೇಶಾಂಕವನ್ನು ಬರಿಬೇಕು. 4,3 ಎನ್ನುವಂಥದ್ರಲ್ಲಿ 4 ಅನ್ನುವಂಥದ್ದು x ನಿರ್ದೇಶಾಂಕ ಆದ ಕಾರಣ ಸರಿಯಾದಂಥ ಉತ್ತರ ಆಪ್ಷನ್ ಬಿ 4 ಮಾನಗಳು. ಪ್ರಶ್ನೆ ಸಂಖ್ಯೆ 13 ಇವುಗಳಲ್ಲಿ x ಅಕ್ಷದ ಮೇಲಿರುವ ಬಿಂದು. ಆಪ್ಷನ್ ಎ 1,1, ಆಪ್ಷನ್ ಬಿ 2,0, ಆಪ್ಷನ್ ಸಿ 0,3, ಆಪ್ಷನ್ ಡಿ 1, -1. x ಅಕ್ಷದ ಮೇಲಿರುವ ಬಿಂದುವಿನ ನಿರ್ದೇಶಾಂಕವನ್ನು ನಾವು x, 0 ಅಂತ ಹೇಳಿ ಬರಿತೇವೆ. ಕೊಟ್ಟಂತಹ ಆಪ್ಷನ್ಸಲ್ಲಿ ನೋಡಿ x ನಿರ್ದೇಶಾಂಕಕ್ಕೆ ಬೆಲೆ ಇರಬೇಕು, ಹಾಗೆ y ನಿರ್ದೇಶಾಂಕ 0 ಆಗಿರಬೇಕು. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 2,0. ಅದೇ y ಅಕ್ಷದ ಮೇಲಿರುವ ಬಿಂದುವನ್ನು ಕೇಳಿದರೆ ನಾವು 0, y ಇರುವಂತಹ ಸಂಖ್ಯೆ ಬಿಂದುವನ್ನು ನಾವು ಹುಡುಕಬೇಕು. ಪ್ರಶ್ನೆ ಸಂಖ್ಯೆ 14 ಮೂಲಬಿಂದು ಮತ್ತು ಪಿ 6,8 ಬಿಂದುಗಳ ನಡುವಿನ ದೂರ. ಮೂಲಬಿಂದು ಅಂದರೆ 0,0, ಹಾಗೆ ಕೊಟ್ಟಂತಹ ಬಿಂದು 6,8 ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ನಾವು ಡಿ ಸೂತ್ರವನ್ನು ಉಪಯೋಗಿಸ್ತೇವೆ. ದೂರದ ಸೂತ್ರ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದಿ ಹೋಲ್ ಸ್ಕ್ವೇರ್. x2 ಅಂದರೆ 6, x1 ಅಂದರೆ 0 ಅದರ ಸ್ಕ್ವೇರ್ ಕೂಡಿಸು y2 ಮೈನಸ್ y1 8 - 0 ಇದರ ವರ್ಗ, ವರ್ಗಮೂಲ ಅದರೊಳಗಡೆ 6ರ ವರ್ಗ 36, 8ರಿಂದ 0 ತೆಗೆದರೆ 8, 8ರ ವರ್ಗ 64 ಕೂಡಿಸಿದರೆ 100, 100ರ ವರ್ಗಮೂಲ ಅಂದರೆ 10. ಹಾಗಾಗಿ ನಮಗೆ ಬೇಕಾದಂತಹ ಸರಿ ಉತ್ತರ 10 ಮಾನ. ಸರಿಯಾದಂಥ ಉತ್ತರ ಆಪ್ಷನ್ ಎ 10 ಮಾನ. ಪ್ರಶ್ನೆ ಸಂಖ್ಯೆ 15 5,2 ಮತ್ತು 3,4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ. ಆಪ್ಷನ್ ಎ 5,4, ಆಪ್ಷನ್ ಬಿ 4,2, ಆಪ್ಷನ್ ಸಿ 4,3, ಆಪ್ಷನ್ ಡಿ 3,5. ಮಧ್ಯಬಿಂದುವನ್ನು ಸೇರಿಸುವ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕೇಳಿದ್ದಾರೆ. ಇಲ್ಲಿ ನಾವು ಉಪಯೋಗಿಸುವಂತಹ ಸೂತ್ರ x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. x1 y1 ಅಂತ ಹೇಳಿದರೆ 5,2, x2 y2 ಅಂತಂದರೆ 3,4. x1 ಪ್ಲಸ್ x2 ಅಂತ ಹೇಳಿದರೆ 5 ಕೂಡಿಸು 3 ಭಾಗಿಸು 2,
y1 ಪ್ಲಸ್ y2 ಅಂತ ಹೇಳಿದರೆ 2 ಕೂಡಿಸು 4 ಭಾಗಿಸು 2. 5 ಪ್ಲಸ್ 3 8, 8/2 ಅಂದರೆ 4, 2 ಪ್ಲಸ್ 4 6, 6/2 ಅಂದರೆ 3. 4, 3 ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 16. 6, -3 ಹಾಗೂ 6, 7 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ. 2 ಬಿಂದುಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸೇರಿಸುವಂತಹ ರೇಖಾಖಂಡ 2:3ರಲ್ಲಿ ಅದನ್ನು ವಿಭಾಗಿಸುವಂತಹ ಬಿಂದುವಿನ ನಿರ್ದೇಶಾಂಕ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 7,3, ಆಪ್ಷನ್ ಬಿ 6,1, ಆಪ್ಷನ್ ಸಿ 12,2, ಆಪ್ಷನ್ ಡಿ -3, -2. ಈ ಪ್ರಶ್ನೆಗೆ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಉತ್ತರವನ್ನು ಕಂಡುಹಿಡಿತೇವೆ. ಭಾಗ ಪ್ರಮಾಣ ಸೂತ್ರ ಬರಿತಾ ಇದ್ದೇನೆ. ಯಾವುದೇ 2 ಬಿಂದುವನ್ನು m/n ನಲ್ಲಿ ಒಂದು ರೇಖಾಖಂಡ ವಿಭಾಗಿಸ್ತಾ ಇದ್ದರೆ ಆ ರೇಖಾಖಂಡದ ನಿರ್ದೇಶಾಂಕವನ್ನು ಅಂದರೆ ಅಲ್ಲಿ ವಿಭಾಗಿಸುವಂತಹ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಬೇಕಾದ್ರೆ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಬೇಕು. ಈ ಸೂತ್ರದ ಪ್ರಕಾರ m1x1 ಪ್ಲಸ್ m1x2 ಕೂಡಿಸು m2x1 ಭಾಗಿಸು m1 ಕೂಡಿಸು m2. ಇದು x ನಿರ್ದೇಶಾಂಕ. ಹಾಗೆ y ನಿರ್ದೇಶಾಂಕ ಅಂತ ಹೇಳಿದರೆ m1y2 ಪ್ಲಸ್ m2y1 ಭಾಗಿಸು m1 ಪ್ಲಸ್ m2. ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಬೇಕು. m1 ಅಂದರೆ 2, ಹಾಗೆ m2 ಅಂತ ಹೇಳಿದರೆ 3, x1 y1 ಅಂತ ಹೇಳಿದರೆ 6, -3, x2 y2 ಅಂತ ಹೇಳಿದರೆ 6, 7, m1x2 ಅಂತ ಹೇಳಿದರೆ 2 ಗುಣಿಸು 6 ಕೂಡಿಸು m2x1 ಅಂತ ಹೇಳಿದರೆ 3 ಗುಣಿಸು 6 ಭಾಗಿಸು m1 ಪ್ಲಸ್ m2 2 ಕೂಡಿಸು 3. ಇದು x ನಿರ್ದೇಶಾಂಕ. ಹಾಗೆ y m1 y2 2 ಗುಣಿಸು 7 ಕೂಡಿಸು m2 3 ಗುಣಿಸು y1 -3 ಛೇದದಲ್ಲಿ 3 ಕೂಡಿಸು 5. ಈಗ x ನಿರ್ದೇಶಾಂಕವನ್ನು ಬರೆಯುವುದಾದರೆ 6 2 12 ಕೂಡಿಸು 6 3 18, 12 ಕೂಡಿಸು 18 30 ಆಯಿತು. 30 ಭಾಗಿಸು 5 ಎಂಬುದು x. ಈಗ y ನಿರ್ದೇಶಾಂಕ 2 ಗುಣಿಸು 7 14, 3 ಗುಣಿಸು -3 14, -9, 14ರಿಂದ 9ನ್ನು ತೆಗೆಯಬೇಕು 5. 5 ಛೇದದಲ್ಲಿ 2 ಕೂಡಿಸು 3 5 ಆಯಿತು. 30ನ್ನು 5ರಿಂದ ಭಾಗಿಸಿದರೆ ನಮಗೆ ಸಿಗುವಂಥದ್ದು 6, 5ರಿಂದ 5 ಭಾಗಿಸಿದರೆ 1. ಹಾಗಾಗಿ x ನಿರ್ದೇಶಾಂಕ 6, y ನಿರ್ದೇಶಾಂಕ 1. ಒಟ್ಟಾರೆ ಆ ಬಿಂದುವಿನ ನಿರ್ದೇಶಾಂಕ 6, 1. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 17. -6, 10 ಮತ್ತು 3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು -4, 6 ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಆಪ್ಷನ್ ಎ 7:2, ಆಪ್ಷನ್ ಬಿ 2:7, ಆಪ್ಷನ್ ಸಿ 6:4, ಆಪ್ಷನ್ ಡಿ 4:6. ಅನುಪಾತವನ್ನು ಕಂಡುಹಿಡಿಯಲು ಕೇಳಿದ್ದಾರೆ. m1 ಅನುಪಾತ m2 ಅನ್ನು ಕಂಡುಹಿಡಿಬೇಕು. m1 ಅನ್ನು ಕಂಡುಹಿಡಿಯುವ ಸೂತ್ರ m1 ಸಮ x ಕಳೆ x1 ಅಥವಾ y ಕಳೆ y1 ಅಂತ ಹೇಳಿ ಮಾಡಬಹುದು. ಇಲ್ಲಿ x1 y1 ಅಂತ ಹೇಳಿದರೆ -6, 10, x2 y2 ಅಂತ ಹೇಳಿದರೆ 3, -8, xy ಅಂತ ಹೇಳಿದರೆ ಅವುಗಳ ನಡುವಿನ ಮಧ್ಯಬಿಂದು -4, 6. ಈಗ x ಕಳೆ x1 ಅನ್ನು ಮಾಡ್ತಾ ಇದ್ದೇನೆ. x ಅಂತ ಹೇಳಿದರೆ -4 ಕಳೆ x1 ಅಂತ ಹೇಳಿದರೆ -6, -4 -+6 ಹಾಗಾಗಿ ಇಲ್ಲಿ 2 ಬಂತು. m1 ಅಂತ ಹೇಳಿದರೆ 2. ಈಗ m2 ಅಂತ ಹೇಳಿದರೆ x2 - x1 ಅಥವಾ ನಾವು y2 -
ಇಲ್ಲಿ x2 ಮೈನಸ್ ಎಕ್ಸ್ ಅಥವಾ y2 ಮೈನಸ್ ವೈ ಅಂತ ಹೇಳಿ ತಗೊಳ್ಬೋದು. x2 ಮೈನಸ್ ಎಕ್ಸ್ ಅಂತ ಹೇಳಿ ತಗೊಳ್ತಾ ಇದ್ದೇನೆ. x2 ಅಂತ ಹೇಳಿದರೆ 3 ಮೈನಸ್ ಎಕ್ಸ್ ಅಂತ ಹೇಳಿದರೆ ಅದು -4. ಹಾಗಾಗಿ 3 + 4 ಅಂದರೆ 7 ಆಯಿತು. ನಮಗೆ ಬೇಕಾಗಿರುವಂಥದ್ದು m1 ಅನುಪಾತ m2. ಹಾಗಾಗಿ ಉತ್ತರ 2:7. ಸರಿಯಾದಂಥ ಉತ್ತರ ಆಪ್ಷನ್ ಬಿ 2:7. ಪ್ರಶ್ನೆ ಸಂಖ್ಯೆ 18. x1, y1, x2, y2, x3, y3 ಬಿಂದುಗಳನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ತ್ರಿಭುಜದ ವಿಸ್ತೀರ್ಣ ಸಮ 2 ಗುಣಿಸು x1 ಗುಣಿಸು y2 ಕಳೆ y3 ಕೂಡಿಸು x2 ಗುಣಿಸು y3 ಕಳೆ y1 ಕೂಡಿಸು x3 ಗುಣಿಸು y1 ಕಳೆ y2. ಈ ಸೂತ್ರವನ್ನು ನೆನಪಿಟ್ಕೊಳ್ಬೇಕು, ಇದು ಅತ್ಯಂತ ಮುಖ್ಯವಾದಂಥದ್ದು. ಪ್ರಶ್ನೆ ಸಂಖ್ಯೆ 19. AB ಒಂದು ವೃತ್ತದ ವ್ಯಾಸವಾಗಿದೆ. ಬಿ 1,4 ಮತ್ತು ವೃತ್ತ ಕೇಂದ್ರ 2,-3 ಆದರೆ ಎ ಬಿಂದುವಿನ ನಿರ್ದೇಶಾಂಕ. ಒಂದು ವೃತ್ತವನ್ನು ಇಲ್ಲಿ ರಚಿಸ್ತಾ ಇದ್ದೇನೆ. ಈಗ ಎ ಬಿ ಅಂತ ಹೇಳುವಂಥದ್ದು ವೃತ್ತದ ವ್ಯಾಸ ಅಂತ ಹೇಳಿದ್ದಾರೆ. ಇಲ್ಲಿ ಎ ಬಿ ವ್ಯಾಸ ಅಂದರೆ ಡಯಾಮೀಟರ್, ಎ ಬಿ ಅಂತ ಹೇಳಿ ಬರಿತಾ ಇದ್ದೇನೆ. ಇದು ವೃತ್ತದ ವ್ಯಾಸ. ನಮಗೆ ವೃತ್ತ ಕೇಂದ್ರ ಕೊಟ್ಟಿದ್ದಾರೆ, ಮಧ್ಯಬಿಂದು. ನಾನೀಗ ಪಿ ಅಂತ ಹೇಳಿ ತೆಗೆದುಕೊಳ್ತೇನೆ ಅಥವಾ ಓ ಅಂತ ತೆಗೆದುಕೊಳ್ಬೋದು. 2,-3. ಹಾಗೆ ಬಿ ಬಿಂದುವಿನ ನಿರ್ದೇಶಾಂಕ ಕೊಟ್ಟಿದ್ದಾರೆ 1,4. ನಮಗೆ ಎ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಬೇಕು. ಇದನ್ನು ನಾನು XY ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೇನೆ. ನೀವು ಈ ಚಿತ್ರವನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ, ಪಿ ಅಂತ ಹೇಳುವಂತಹ ಬಿಂದು ಏನಿದೆ ಅದು ಎ ಬಿಯ ಮಧ್ಯಬಿಂದು ಆಗಿರುವಂಥದ್ದು. ಈಗ ಪಿ ಅಂತ ಹೇಳುವಂಥದ್ದು ಮಧ್ಯಬಿಂದು ಆಗಿರುವ ಕಾರಣ ಇಲ್ಲಿ ನಾನು ಮಧ್ಯಬಿಂದುವಿನ ಸೂತ್ರವನ್ನು ಉಪಯೋಗಿಸಿಕೊಂಡು x ಮತ್ತು yಯ ಬೆಲೆಯನ್ನು ಕಂಡುಹಿಡಿಬಹುದು. ಮಧ್ಯಬಿಂದುವಿನ ನಿರ್ದೇಶಾಂಕ ನಮಗೆ ಕೊಟ್ಟಿದ್ದಾರೆ 2,-3. ಇದು ಮಧ್ಯಬಿಂದುವಿನ ನಿರ್ದೇಶಾಂಕ ಆಯಿತು. ಇನ್ನು ಫಾರ್ಮುಲಾವನ್ನು ಬರ್ಕೊಂಡ್ರೆ ಆರಾಮಾಗಿ ನಮಗೆ ಉತ್ತರವನ್ನು ಪಡ್ಕೊಳ್ಬೋದು. ಬರಿತಾ ಇದ್ದೇನೆ. ಮಧ್ಯಬಿಂದು 2,3. ಕಂಡುಹಿಡಿಯುವಂಥ ಸೂತ್ರ x1 + x2/2. x1 ಅಂತ ಹೇಳಿದರೆ x ಆಯಿತು, x2 ಅಂತ ಹೇಳಿದರೆ 1/2 ಪ್ಲಸ್ y1 + y2 / 2. y1 ಅಂದರೆ y, y2 ಅಂತ ಹೇಳಿದರೆ 4 ಅಂತ ತೆಗೆದುಕೊಳ್ಳುವ /2. ಸೊ ಇಲ್ಲಿ 2 ಅಂತ ಹೇಳುವಂಥದ್ದು x ಕೂಡಿಸು 1 = 2ಕ್ಕೆ ಸಮವಾಗಿದೆ. ರಿಅರೇಂಜ್ ಮಾಡ್ಕೊಳ್ತಾ ಇದ್ದೇನೆ. 2 × 2 ಅಂತ ಹೇಳಿದರೆ 4 ಆಯಿತು. 4 ಅಂತ ಹೇಳಿದರೆ x ಕೂಡಿಸು 1. ಇಲ್ಲಿ ನಾವು x ಅಂತ ಹೇಳಿದರೆ 4 - 1 ಅಂತ ಹೇಳಿದರೆ 3 ಆಯಿತು. ಎಕ್ಸಿನ ಬೆಲೆ ಸಿಕ್ಕಿತು. ಇದೇ ರೀತಿಯಾಗಿ yಯ ಬೆಲೆಯನ್ನು ಕಂಡುಹಿಡಿಯುವಂಥದ್ದು. y ಅಂತ ಹೇಳಿದರೆ -3, ಅದು y ಕೂಡಿಸು 4 / 2ಕ್ಕೆ ಸಮವಾಗಿದೆ. 2 × 3 ಅಂತ ಹೇಳಿದರೆ -6 ಆಯಿತು. -6 ಅಂತ ಹೇಳಿದರೆ y ಕೂಡಿಸು 4. ಹಾಗಾಗಿ yಯ ಬೆಲೆ ಅದು -6 - -4, ಹಾಗಾಗಿ -10. ನಮಗೆ ಬೇಕಾದಂತಹ ನಿರ್ದೇಶಾಂಕ XY. ಎಕ್ಸಿನ ಬೆಲೆ 3, yಯ ಬೆಲೆ -10. ಹಾಗಾಗಿ ಸರಿಯಾದಂಥ ಉತ್ತರ 3, -10. ಸರಿಯಾದಂಥ ಉತ್ತರ ಆಪ್ಷನ್ ಎ. ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಿಡಿಯೋದಿಂದ ಮ್ಯಾಕ್ಸಿಮಮ್ ಬೆನಿಫಿಟನ್ನು ಪಡೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೋತ್ತರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.